ನಮಸ್ಕಾರ ಎಲ್ಲರಿಗೆ ಜನಾರ್ದನ್ ಸರ್ ಮಾತಾಡ್ತಾ ಇರೋದು ಕುಶಲ ವೇಕ್ಷೇಮವೇ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಭಾರತದ ಬ್ಯಾಟಿಂಗ್ ಇವತ್ತು ಕೂಡ ಮುಂದುವರಿತಾ ಇದೆ. ವಾಟ್ ನಿನ್ನೆಯ ಬ್ಯಾಟಿಂಗ್ ಏನು 339ಕ್ಕೆ 6 ವಿಕೆಟ್ಗಳನ್ನು ಭಾರತ ಕಳೆದುಕೊಂಡಿತ್ತಲ್ಲ, ಇನ್ನೂ ಸಹ ಬ್ಯಾಟಿಂಗ್ ಮುಂದುವರಿತಿದೆ. ಹೌದಾ, ಆಲ್ಔಟ್ ಆಗಲಿಲ್ವಾ? ಎಂತ ಮಾರ್ರೆ, ಯಾರದು 400 ರನ್ ನೋಡಿದ್ರಾ? ಇಲ್ಲ, ಭಾರತ ಆಲ್ಔಟ್ ಆಗಿ ಬಾಂಗ್ಲಾದೇಶ್ ಬ್ಯಾಟಿಂಗ್ ಮಾಡಿ ಬಾಂಗ್ಲಾದೇಶ ಆಲ್ಔಟ್ ಆಗಿ ಮತ್ತೆ ಪುನಃ ಭಾರತ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಮಾಡಿ ಈಗ 3 ವಿಕೆಟ್ ಕಳೆದುಕೊಂಡಿದೆ ಭಾರತ ಅಂದರೆ ಇನ್ನೆಲ್ಲ ಆಸೆ ಇಟ್ಟುಕೊಳ್ಳೋದು ಬೇಡ. ಬಾಂಗ್ಲಾದೇಶ ಭಾರತವೇ ವಿನ್. ಏನಂತಂದರೆ ನಾಳೆ ಮ್ಯಾಚ್ ಮುಗಿತದ, ಅಪ್ಪಿ ತಪ್ಪಿ ನಾಡ್ದು ತನಕ ಮ್ಯಾಚ್ ಹೋಗ್ತದ ಅನ್ನೋದು ಮಾತ್ರ ಒಂದು ಕುತೂಹಲಕಾರಿ ಘಟ್ಟ ಅಂತ ಹೇಳ್ಬೋದು. ಬಿಟ್ಟರೆ ಇಲ್ಲದ್ರೆ 99% ನಾಳೆ ಭಾರತ ವಿನ್ ಆಗ್ತದೆ. ಮತ್ತೊಂದು 3 ದಿನಗಳ ಟೆಸ್ಟ್ ಮ್ಯಾಚ್ ನನಗೆ ಬೇಡ ಮಾರ್ರೆ, 3 ದಿನದಲ್ಲಿ ಮುಗಿಯೋದು. ನನಗೆ ಒಂದು 4-4.5 ದಿನ, ಆಲ್ಮೋಸ್ಟ್ 5 ದಿನದ ಹತ್ರ ಎಲ್ಲ ಹೋಗ್ಬೇಕು ಅಂತ ಭಾರಿ ಆಸೆ. 3 ದಿನಕ್ಕೆ ಮುಗಿದ್ರೆ ಬೇಜಾರಾಗ್ತದೆ. ಇನ್ನು 2 ದಿನ ಎಂತ ಮಾಡೋದು ಅಂತ. ಫಸ್ಟ್ ಏನು 339ಕ್ಕೆ 6 ವಿಕೆಟ್ ಭಾರತ ಕಳೆದುಕೊಂಡಿತ್ತು, ಅದು 376 ತನಕ ಭಾರತ ವಿಸ್ತರಿಸಿತು. ನಿನ್ನೆಯ ಮೊತ್ತಕ್ಕೆ ಜಡೇಜಾ ಅವರು ಔಟ್ ಆದರು, 100 ಹೊಡಲಿಕ್ಕೆ ಆಗಲಿಲ್ಲ. 86 ರನ್ನಿಗೆ ಅವರು ಔಟ್ ಆದರು. ಅಶ್ವಿನ್ ಅವರು 102ರಿಂದ 113 ತನಕ ಅವರ ಇನ್ನಿಂಗ್ಸನ್ನು ಬೆಳೆಸ್ಕೊಂಡು ಹೋದರು. ಆಕಾಶ್ ದೀಪ್ ಅವರೊಂದು ಚೆಂದ ಮಾಡಿ ಒಂದು 17 ರನ್ ಹೊಡೆದ್ರು. ಒಂದು ಕ್ಯಾಚ್ ಡ್ರಾಪ್ ಇತ್ತು, ಶಕೀಬುಲ್ ಹಸನ್ ಅವರು ಅಂತ ಒಟ್ಟು ಬುಕ್ ಅಂತ ಕ್ಯಾಚ್ ಬಿಟ್ಟರು. ಬಟ್ ಓಕೆ, ಒಂದು ಚಂದದಲ್ಲಿ ಒಂದು 4-4 ಎಲ್ಲ ಹೊಡೆದು 17 ರನ್ ಹೊಡೆದ್ರು. 376 ನಿನ್ನೆಯ ಮೊತ್ತಕ್ಕೆ ಐ ಥಿಂಕ್ 35 ರನ್ ಮಾತ್ರ ಸೇರಿಸಿಕಾದದ್ದು. 376 ರನ್ನಿಗೆ ಭಾರತ ಆಲ್ಔಟ್ ಆದರೆ ಬಾಂಗ್ಲಾದೇಶ ಏನು ಚಚ್ಚಿದ್ರು, ಚಚ್ಚಲೇ ಇಲ್ಲ. 149ಕ್ಕೆ ಡಮಾರ್. ತಮ್ಮನೇಲಿ ನೋಡಿದ್ರಲ್ಲ, ವಾಹ್ ಬುಮ್ರಾ ಸೂಪರ್ ಅಪ್ಪ. ಇವತ್ತು 8 ವಿಕೆಟ್ಗಳನ್ನು ಭಾರತದ ಫಾಸ್ಟ್ ಬೌಲರ್ಸ್ ಕಬಳಿಸಿದರು. ಬಾಂಗ್ಲಾದೇಶದ್ದು 10 ವಿಕೆಟಲ್ಲಿ 8 ವಿಕೆಟ್ ಫಾಸ್ಟ್ ಬೌಲರ್ಸ್ ನಾವು ತೆಗೆದದ್ದು. 4 ವಿಕೆಟ್ ಬುಮ್ರಾ ಅವರು, 2 ವಿಕೆಟ್ ಆಕಾಶ್ ದೀಪ್, 2 ವಿಕೆಟ್ ಸಿರಾಜ್, 2 ವಿಕೆಟ್ ರವೀಂದ್ರ ಜಡೇಜಾ. ಭಾರಿ ನನಗೆ ಶಾಕಿಂಗ್ ಆದದ್ದು ಅಂತಂದರೆ ಇವತ್ತು ಅಶ್ವಿನ್ ಅವರಿಗೆ ವಿಕೆಟ್ ಸಿಗಲಿಲ್ಲ. ತುಂಬ ರೇರ್ ಸಿನಾರಿಯೋ ಇದು. ಭಾರತದಲ್ಲಿ ಕ್ರಿಕೆಟ್ ಮ್ಯಾಚ್ ಆಗ್ತಾ ಇರುವಾಗ, ಟೆಸ್ಟ್ ಮ್ಯಾಚ್ ಆಗ್ತಾ ಇರುವಾಗ ಅಶ್ವಿನ್ ಅವರಿಗೆ ಹೀಗೆ ನಾವು ಆ ಸ್ಕೋರ್ ಬೋರ್ಡ್ ಅಥವಾ ಬೌಲರ್ಸ್ ಇದು ಲಿಸ್ಟ್ ನೋಡುವಾಗ ಅಶ್ವಿನಿಗೆ ವಿಕೆಟ್ ಸಿಗಲಿಲ್ವಾ, ಓ ಮೈ ಗಾಡ್ ಅಂತ ತುಂಬ ಆಶ್ಚರ್ಯ. ಸೆಕೆಂಡ್ ಇನ್ನಿಂಗ್ಸಲ್ಲಿ ವಿಕೆಟ್ ಸಿಗ್ತದೆ ಬಿಡಿ ಅಶ್ವಿನ್ ಅವರಿಗೆ, ಬಟ್ 2 ಇನ್ನಿಂಗ್ಸಲ್ಲಿ ಸಹ ಯೂಶ್ವಲಿ ಒಂದಾದರೂ ವಿಕೆಟ್ ಅವರು ತೆಗಿತಾ ಇದ್ರು. ತುಂಬ ರೇರ್ ಸಿನಾರಿಯೋ. ಇವತ್ತು ಅವರಿಗೆ ವಿಕೆಟ್ ಸಿಗಲಿಲ್ಲ. ಬುಮ್ರಾ ಫಸ್ಟ್ ಓವರಲ್ಲೇ ಢಮ್ ಅಂತ ಒಂದು ಬೋಲ್ಡು. ಅದಾದಮೇಲೆ ಆಕಾಶ್ ದೀಪ್ ಅವರು 2 ಬಾಲಲ್ಲಿ 2 ವಿಕೆಟ್ ತೆಗೆದು ಬಾಂಗ್ಲಾದೇಶದ ಫಸ್ಟ್ ಸೆಷನಲ್ಲಿ 3 ವಿಕೆಟ್ ಡಮಾರಾಗಿ ಹೋಗಿತ್ತು. ಬಟ್ ಹಾಗೆ ಮುಂದುವರಿತಾ ಹೋಯಿತು. 4ನೇ ವಿಕೆಟ್ ಮತ್ತು ಯಾರು ಸಿರಾಜ್ ಅವ್ರದ್ದು ಬೌಲಿಂಗಲ್ಲಿ ಬಿತ್ತು. ಹೀಗೆ ವಿಕೆಟ್ ಬೀಳ್ತಾನೆ ಹೋಯಿತು. ಒಂದು ಬಾಂಗ್ಲಾದೇಶದ ಪರ್ಸ್ಪೆಕ್ಟಿವಿಂದ ಮಾತನಾಡೋದಿದ್ದರೆ ಏನು ಲಿಟನ್ ದಾಸ್ ಮತ್ತು ಶಕೀಬುಲ್ ಹಸನ್ ಅವರೊಂದು 50+ ಪಾರ್ಟ್ನರ್ಶಿಪ್ ಏನು ಬಂತು, ಅದು ಬಿಟ್ಟರೆ ಮತ್ತು ಏನು ಅವರ ಏನು ಇನ್ನಿಂಗ್ಸಲ್ಲಿ ಇರಲೇ ಇಲ್ಲ. 150 ಸಹ ಹೊಡಲಿಕ್ಕಾಗಲಿಲ್ಲ. 149ಕ್ಕೆ ಆಲ್ಔಟು. ಬುಮ್ರಾ ಅವರಿಗೆ ಒಂದು 5 ವಿಕೆಟ್ ಸಿಗಲಿಲ್ಲ ಅನ್ನೋದು ಒಂದು ದೊಡ್ಡ ವಿಷಯ. ಒಂದು ಸೂಪರಾಗಿ ಟಸ್ಕಿನ್ ಅಹಮದ್ ಅವರಿಗೆ ಒಂದು ಯಾರ್ಕರ್ ಮಾಡಿ ಒಂದು ಬೋಲ್ಡ್ ಮಾಡಿದರು ಮಾರೆ, ಸೂಪರ್. ಅಶ್ವಿನ್ ಅವರಿಗೆ ಬೈದವೆ ವಿಕೆಟ್ ಸಿಗ್ತಾ ಇತ್ತು. ಸಿರಾಜ್ ಅಣ್ಣ ಭಯಂಕರ ಒಂದು ಸೂಪರ್ ಡೈವ್ ಎಲ್ಲ ಮಾಡಿದರು, ಬಟ್ ಅದು ಹಿಡಿಲಿಕ್ಕೆ ಆಗಲಿಲ್ಲ. ಮಿಡಾನ್ ಅಂತ ಕಾಣ್ತು, ಹೌದು ಮಿಡಾನ್ನಲ್ಲಿ ಸೂಪರ್ ಡೈವ್ ಹಾಕಿದ್ರು, ಬಟ್ ಅದು ಕ್ಯಾಚ್ ಆಗಿ ಕನ್ವರ್ಟ್ ಆಗಲಿಲ್ಲ. ಇಲ್ಲ ಇದ್ದರೆ ಅಶ್ವಿನಿಗೆ ಒಂದು ವಿಕೆಟ್ ಸಿಗ್ತಾ ಇತ್ತು. ಹಾಗೆ ಸಿರಾಜ್ ಅಣ್ಣನಿಗೆ ಸಹ ಏನು ಫಸ್ಟ್ ಸೆಷನ್ನಲ್ಲಿ ಒಂದು ಕ್ಲೀನ್ LBW ಇತ್ತು. ರೋಹಿತ್ ಶರ್ಮಾ ಅವರು ಸ್ವಲ್ಪ ಆದರೂ ಇಂಟ್ರೆಸ್ಟ್ ಇತ್ತು, ಬಟ್ ಪಂತ್ ಅವರು ಇಲ್ಲ ಇದು ಸ್ವಲ್ಪ ಲೆಗ್ಗಿಗೆ ಹೋಗ್ತಾ ಅಂದರೆ ವಿಕೆಟಿಗೆ ತಾಗೋದಿಲ್ಲ, ಸೈಡ್ ಹೋಗ್ತಾ ಉಂಟು, ಲೆಗ್ ಸೈಡ್ ಆ ಕಡೆ ಹೋಗ್ತಾ ಉಂಟು ಬಾಲು ಅಂತ. ಬಟ್ ಅದು ಲೆಗ್ ಸ್ಟಂಪಿಗೆ ತಾಗ್ತಾ ಇತ್ತು, ಅದು ವಿಕೆಟ್ ಸಿಗ್ತಾ ಇತ್ತು ಸಿರಾಜ್ ಅಣ್ಣನಿಗೆ. ಇದೊಂದು 2 ಬಿಟ್ಟರೆ ಅಂದರೆ ಈ ಥರದ್ದು ಮಿಸ್ ಚಾನ್ಸ್ ಬಿಟ್ಟರೆ ಪರಿಪೂರ್ಣವಾಗಿತ್ತು ಇವತ್ತು ಇಂಡಿಯಾದು ಬೌಲಿಂಗ್. 227 ರನ್ಗಳ ಬೃಹತ್ ಲೀಡ್ ಸಿಕ್ಕಿತ್ತು ಫಸ್ಟ್ ಇನ್ನಿಂಗ್ಸಲ್ಲಿ ಭಾರತಕ್ಕೆ. 200ಕ್ಕಿಂತ ನಿಮ್ಗೆಲ್ರಿಗೂ ಸಹ ಗೊತ್ತುಂಟು ಅಂತ ಅಂದ್ಕೊಂಡೆ, 200ಕ್ಕಿಂತ ಜಾಸ್ತಿ ರನ್ ಲೀಡ್ ಸಿಕ್ಕಿದ್ರೆ ಫಾಲೋ ಆನ್ ಹೇರಬಹುದು ಒಪನೆಂಟ್ ಮೇಲೆ. ಬಟ್ ಭಾರತ ಫಾಲೋ ಆನ್ ಹೇರಲಿಲ್ಲ. ಇಲ್ಲ ನಾವು ಮತ್ತೆ ಪುನಃ ಬ್ಯಾಟಿಂಗ್ ಮಾಡ್ತೇವೆ, ಈಗ ನಾವು ಬ್ಯಾಟಿಂಗಿಗೆ ಬರ್ತೇವೆ, ಸೆಕೆಂಡ್ ಇನ್ನಿಂಗ್ಸಲ್ಲಿ ಸೆಕೆಂಡ್ ಇನ್ನಿಂಗ್ಸಲ್ಲಿ ಒಂದಿಷ್ಟು ರನ್ ಕಲೆ ಹಾಕಿ ನಿಮಗೆ ಟಾರ್ಗೆಟ್ ಫಿಕ್ಸ್ ಮಾಡ್ತೇವೆ ಅಂತ ಅಂದ್ಕೊಂಡು ಈಗ 81 ರನ್ನಿಗೆ 3 ವಿಕೆಟ್ ಕಳೆದುಕೊಂಡಿದ್ದಾರೆ. ಜೈಸ್ವಾಲ್ ಅವರು ಔಟ್ ಆಗಿದ್ದಾರೆ, ರೋಹಿತ್ ಶರ್ಮಾ ಅವರು ಔಟ್ ಆಗಿದ್ದಾರೆ, ಆ್ಯಂಡ್ ವಿರಾಟ್ ಕೊಹ್ಲಿ ಅವರು ಔಟ್ ಆಗಿದ್ದಾರೆ. ಸ್ವಲ್ಪ ಅಂಡರ್ ದ ರೇಡಾರಲ್ಲಿ ಇರುವಂತಹ ಗಿಲ್ ಅವರು ನಾಟ್ ಔಟ್ 33 ಹೊಡೆದು ಚಂದ ಮಾಡಿ ಆಡ್ತಾ ಇದ್ದಾರೆ. ಆ್ಯಂಡ್ ಅದಕ್ಕೆ ಪ್ರತಿಯಾಗಿ ಯಾರು ನಮ್ಮ ರಿಷಬ್ ಪಂತ್ ಅವರು, ಶಕೀಬುಲ್ ಅವರ ಓವರಲ್ಲಿ 1 4, ಅದಾದಮೇಲೆ ನೆಕ್ಸ್ಟ್ ಬಾಲಲ್ಲಿ 6 ಎಲ್ಲ ಹೊಡೆದು 12 ರನ್ ನಾಟ್ ಔಟ್ ಹೊಡೆದು ಇದ್ದಾರೆ. ಒಟ್ಟು ಭಾರತದ ಲೀಡ್ 308 ರನ್ ಈಗಲೇ ಡಿಕ್ಲೇರ್ ಮಾಡಿದರೆ ಸಹ ಬಾಂಗ್ಲಾದೇಶಕ್ಕೆ ಅಷ್ಟೆಲ್ಲ ಹೊಡಲಿಕ್ಕೆ ಆಗೋದಿಲ್ಲ. ಬಟ್ ಬಾಂಗ್ಲಾದೇಶವನ್ನು ಯದ್ವಾ ನೆಗ್ಲೆಕ್ಟ್ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲಲ್ಲ. ಸೊ ನನ್ನನ್ನು ಕೇಳೋದಿಲ್ಲ ಅಂದರೆ ನನ್ನ ಕೇಳೋದಿದ್ರೆ ಅಂತಲ್ಲ, ನನ್ನ ಆಸೆ ಏನಂತಂದರೆ ನಾಳೆ ಭಾರತ ಆಲ್ಔಟ್ ಆಗಬಾರ್ದು,
ಒಂದು ಈಗ ಗಿಲ್, ರಾಹುಲ್ ಎಸ್ಪೆಷಲಿ ಗಿಲ್ ಮತ್ತು ರಾಹುಲ್ ಸ್ವಲ್ಪ ಅಂಡರ್ ದ ರೇಡರ್ ಅಲ್ಲಿರುವಂಥ ಆಟಗಾರರು, ಅವರೆಲ್ಲ ತುಂಬ ದೊಡ್ಡ ದೊಡ್ಡ 100 ಹೊಡೆದು ಒಂದು ಫಾರ್ಮಿಗೆ ಬರಲಿ ಅನ್ನೋದು ಒಂದು ನಮ್ಮ ಒಂದು ಆಶಯ. ನಾಳೆ ಸಹ ಭಾರತ ಫುಲ್ ಬ್ಯಾಟಿಂಗ್ ಮುಂದುವರಿಸಿ ನಾಳೆದು ಕೊನೆಯ ಸೆಷನ್ ಅಲ್ಲಿ ಲಾಸ್ಟ್ ಒಂದು 15 ಓವರ್ ಇದೆ ಅಂತ ಅನ್ನುವಾಗ ಡಿಕ್ಲೇರ್ ಮಾಡಿ ಆ ಕೊನೆಯ 15 ಓವರ್ಗಳಲ್ಲಿ 2-3 ವಿಕೆಟ್ ತೆಗೆದು ಮತ್ತು ಮುಂದಿನ ದಿನದಲ್ಲಿ ಬಾಂಗ್ಲಾದೇಶವನ್ನು ಪೂರ್ತಿ ಆಲ್ಔಟ್ ಮಾಡಿ 1-0 ಇಂದ ಲೀಡ್ ತಗೊಳ್ಳಿ ಭಾರತ ಅಂತ ನಾವೆಲ್ಲರೂ ಸಹ ಆಶಿಸ್ತಾ ಇದ್ದೇವೆ. ಆ್ಯಂಡ್ ವಿರಾಟ್ ಕೊಹ್ಲಿ ಅವರು ಇವತ್ತು ಯಾಕೆ ರಿವ್ಯೂ ತಗೊಳ್ಳಿಲ್ಲ ಅಂತ ಭಾರಿ ಡಿಸ್ಕಷನ್ ಆಗ್ತಾ ಉಂಟು. ನಮಗೆ ಸಹ ಅದೇ ಮಾರ ತಲೆಯಲ್ಲಿ ಓಡ್ತಾ ಇರೋದು. ಬಿಕಾಸ್ ವಿರಾಟ್ ಕೊಹ್ಲಿ ಅವ್ರದ್ದು LBW ಇರಲಿಲ್ಲ, ಇನ್ಸೈಡ್ ಎಡ್ಜ್ ಆಗಿತ್ತು, ಇನ್ಸೈಡ್ ಎಡ್ಜ್ ಆಗಿ ಪ್ಯಾಡಿಗೆ ತಾಗಿತ್ತು. ಬಟ್ ಅವರಿಗೆ ಗೊತ್ತಾಗಲಿಲ್ಲ ಅಂತ ಕಾಣ್ತದೆ ಬ್ಯಾಟಿಗೆ ತಾಗಿದೆ ಅಂತ, ಅವ್ರು ರಿವ್ಯೂ ತಗೊಳ್ಳಿಲ್ಲ. ಮತ್ತು ಅವ್ರು ಪೆವಿಲಿಯನಿಗೆ ಹೋದ್ಮೇಲೆ ಮತ್ತೆ ಪುನಃ ರೀಪ್ಲೇ ಎಲ್ಲ ತೋರಿಸ್ತಾರಲ್ಲ ನಿಧಾನಕ್ಕೆ, ಇನ್ಸೈಡ್ ಎಡ್ಜ್ ಆಗಿದೆ ಇಲ್ವ ಅಂತ. ಹಾಗೆ ಇನ್ಸೈಡ್ ಅಲ್ಲಿ ಸ್ಪೈಕ್ ಬಂದಿದೆ. ಈವನ್ ರೋಹಿತ್ ಶರ್ಮಾ ಅಲ್ಲೇ ಡಗೌಟಲ್ಲಿ ಕೂತ್ಕೊಂಡು ಯಾರು ಇನ್ಸೈಡ್ ಎಡ್ಜ್ ಅಂತ ವಿರಾಟ್ ಕೊಹ್ಲಿ ಅವ್ರ ಹತ್ರ ಮಾತಾಡಿದಾಗೆ ಅದು ತೋರಿಸಿದ್ರು. ಸೊ ಆಬ್ವಿಯಸ್ಲಿ ಡಿಸಪಾಯಿಂಟ್ ಆಗಿರ್ತಾರೆ ವಿರಾಟ್ ಕೊಹ್ಲಿ ಅವರು. ಎಂತ ಆಯ್ತು ಮಾರ್ರ ಕರ್ಮ ಅಂತ. ಯಾಕಂದರೆ ನಾವು ಇಂಡಿವಿಜುವಲ್ ಆಗಿ ನೋಡುವಾಗ ಸಹ ಭಾರತ ಕ್ರಿಕೆಟ್ ಲೋಕದ ಧ್ರುವ ತಾರೆಗಳು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು ದೊಡ್ಡ ದೊಡ್ಡ ಇನ್ನಿಂಗ್ಸ್ ಆಡಲಿ ಅಂತ ನಾವು ಆಶಿಸ್ತೇವೆ. ಪರವಾಗಿಲ್ಲ, ನೆಕ್ಸ್ಟ್ ಮ್ಯಾಚಲ್ಲಿ ಬಡ್ಡಿ ಸಮೇತ ಕೊಡ್ತಾರೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ಅಂತ ಅಂದ್ಕೊಂಡಿದ್ದೇವೆ. ಎಸ್, ನಾಳೆ ಮ್ಯಾಚ್ ಮುಗಿತದ ಅಥವಾ ನಾಡ್ದು ತನಕ ಕ್ಯಾರಿ ಆಗ್ತದಾ ಅಂತ ಮಾತ್ರ ಈಗ ಉಳಿದಿರುವಂಥ ಪ್ರಶ್ನೆ. ಬಟ್ ಭಾರತ ವಿನ್ ಆಗೋದು ಕಟ್ಟಿಟ್ಟ ಬುತ್ತಿ. ಸರಿ, ನಾಳೆ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.